ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಪಿಜಿ ಗ್ಯಾಸ್ ಶುಲ್ಕ ವಸೂಲಿಗೆ ಕೇಂದ್ರ ಸರ್ಕಾರದಿಂದ ಬ್ರೇಕ್ ಬಿದ್ದಿದೆ. ಎಲ್ಪಿಜಿ ಗ್ಯಾಸ್ ಶುಲ್ಕ ವಸೂಲಿಗೆ ಕೇಂದ್ರ ಸರ್ಕಾರ ಈಗ ಬ್ರೇಕ್ ಹಾಕಿದೆ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅದರ ಶುಲ್ಕ ವಸೂಲಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಿಂದ ಹೆಚ್ಚುವರಿ ಹಣ ವಸೂಲಿ, ಗ್ಯಾಸ್ ಶುಲ್ಕ ಹೆಸರಲ್ಲಿ ವಸೂಲಿ ನಡೆಸ್ತಾ ಇರುವಂಥ ಹೋಟೆಲ್ಗಳು ಎಲ್ಪಿಜಿ ಶುಲ್ಕ, ಇಂಧನ ವೆಚ್ಚ ವಸೂಲಿ ಮಾಡೋ ಅಂತಿಲ್ಲ. ಹೆಚ್ಚುವರಿ ಶುಲ್ಕ ಗ್ರಾಹಕರ ಮೇಲೆ ವಿಧಿಸುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳಿಗೆ ಕೇಂದ್ರದಿಂದ ಎಚ್ಚರಿಕೆಯ ಸಂದೇಶ ಈಗ ರವಾನೆ ಆಗಿದೆ. ಹೋಟೆಲ್ಗಳಿಗೆ ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವು ಯಾವುದೇ ಕಾರಣಕ್ಕೂ ರೇಟ್ನೆಲ್ಲ ಆ ರೀತಿ ಏರಿಕೆ ಮಾಡಿಸೋ ಹಾಗಿಲ್ಲ ಅಂತ. ಆದೇಶವನ್ನ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವೇನಾದರೂ ಏಕಾಏಕಿ ರೇಟನ್ನ ರೈಸ್ ಮಾಡಿದ್ದೆ ಆದರೆ ಹುಷಾರ್ ಅಂತ ಹೇಳ್ತಾ ಇದೆ ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ. ಎಚ್ಚರಿಕೆಯನ್ನು ಕೊಟ್ಟಿದೆ. ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ ನೀವು ಗ್ರಾಹಕರಿಗೆ ಏನಾದರೂ ಬರೆ ಹಾಕ್ಲಿಕ್ಕೆ ಮುಂದಾದರೆ ನಿಮ್ಮ ಮೇಲೆ ಕಠಿಣ ಕ್ರಮ ಅನ್ನೋ ಒಂದು ಮಾತನ್ನು ನೇರವಾಗಿ ಈಗ ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ನೋಡಿ, ಇಲ್ಲಿ ಒಂದು ಬಿಲ್ ಅಂತ ತೋರಿಸ್ತಾ ಇದ್ದೀವಿ. ಗ್ಯಾಸ್ ಶುಲ್ಕ ಹೆಸರಿನಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡಿರೋದು. ಇಡ್ಲಿ 1 ಪೀಸ್ಗೆ 33 ರೂಪಾಯಿ 33 ಪೈಸೆ ಅಂತ ಹಾಕಿದ್ದಾರೆ. ಮೆದು ವಡ 1 ಪೀಸ್ಗೆ 33 ರೂಪಾಯಿ 33 ಪೈಸೆ. ಗ್ಯಾಸ್ ನೋಡಿ ಲಾಸ್ಟಲ್ಲಿ 9 ರೂಪಾಯಿ 59 ಪೈಸೆ. ಯಾತಕ್ಕಿದು? ಜನ ಗ್ಯಾಸ್ ಕೇಳಿದ್ರ ಅಲ್ಲಿ ಬಂದು ಕೇಳಿದ ತಿಂಡಿ. ಇಡ್ಲಿಗೆ, ವಡೆಗೆ ನೀವು ಅಮೌಂಟ್ ಹಾಕಿದ್ರೆ ಯಾರು ಮಾತಾಡಲ್ಲ. ಬಟ್ ಹೆಚ್ಚುವರಿಯಾಗಿ ಗ್ಯಾಸ್ ಶುಲ್ಕ ಅಂತ ವಸೂಲಿ ಮಾಡಿದ್ರೆ ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಈಗ ಎಚ್ಚರಿಕೆಯಾಗಿ ಕೊಟ್ಟಿದೆ ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರಿಗೆ. ಒಂದು ವೇಳೆ ಏನಾದರೂ ಈ ರೀತಿ ಕಂಡು ಬಂದಿದ್ದೆ ಆದರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ಅಂತ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.